ವೆಲ್ಕಮ್ ಟು ರಿಯಾ 3D ಸ್ನೇಹಿತರೆ, ಇವತ್ತು ನಾನು ನಿಮಗೆ 30/40 ಒಂದು 3 BHK ಡೂಪ್ಲೆಕ್ಸ್ ಮನೆ ಜೊತೆಗೆ ನಿಮಗೆ 2 BHK ಒಂದು ರೆಂಟ್ ಮನೆ ಇರೋ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಕೆಳಗಡೆ ಸಿಗುತ್ತೆ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸಿಗುತ್ತೆ ಸ್ನೇಹಿತರೆ. ಜೊತೆಗೆ ಈ ಪ್ಲಾನ್ ಇದೆಯಲ್ಲ, ಇದು ನಿಮಗೆ ಬರುತ್ತೆ ನಾರ್ತ್ ಫೇಸಿಂಗ್, ಆದರೆ ಮೈನ್ ಡೋರ್ ಮಾತ್ರ ಸಿಗುತ್ತೆ ನಿಮಗೆ ಈಸ್ಟ್ ಫೇಸಿಂಗಲ್ಲಿ. ಬೇಕಾದ್ರೆ ಇದನ್ನು ನೀವು ಕನ್ವರ್ಷನ್ ಮಾಡಿಬಿಡ್ಬೇಕಾದ್ರೆ ನಾರ್ತ್ ಫೇಸಿಂಗ್ ಕೂಡ ನೀವು ಈ ಚೇಂಜಸ್ ಮಾಡ್ಕೊಳ್ಬೋದು. ಈ ಪ್ಲಾನಲ್ಲಿ ನಾನು ನಿಮಗೆ ಈಸ್ಟ್ ಫೇಸಿಂಗಲ್ಲಿರೋ ಒಂದು ಡಿಸೈನ್ನ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಬನ್ನಿ ನಾವು ಗ್ರೌಂಡ್ ಫ್ಲೋರಿಂದ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇದು ಗ್ರೌಂಡ್ ಫ್ಲೋರ್ ಪ್ಲಾನ ಸ್ವಲ್ಪ ಝೂಮ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಡೌನ್ ಇದೆಯಲ್ಲ ಸ್ನೇಹಿತರೆ, ಡೌನ್ ನೋಡ್ಬೋದು ನೀವು. ಡೌನ್ ಇದೆ ನಿಮಗೆ. ಈ ಕಡೆ ನಾರ್ತ್ ಡೈರೆಕ್ಷನ್ ಬರುತ್ತೆ, ಲೆಫ್ಟಲ್ಲಿ ಬರುತ್ತೆ ನಿಮಗೆ ಈಸ್ಟ್, ಟಾಪಲ್ಲಿ ಬರುತ್ತೆ ಸೌತ್, ಆಗ ರೈಟಲ್ಲಿ ಬರುತ್ತೆ ವೆಸ್ಟ್ ಡೈರೆಕ್ಷನ್. ನೋಡಿ ಸ್ನೇಹಿತರೆ, ಗ್ರೌಂಡ್ ಫ್ಲೋರ್ ಇದೆಯಲ್ಲ, ಗ್ರೌಂಡ್ ಫ್ಲೋರ್ ಮಾತ್ರ ನಿಮಗೆ ನಾರ್ತ್ ಫೇಸಿಂಗೇ ಬರುತ್ತೆ. ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರೋಂಥ ಮನೆ ಇದೆ. ಜೊತೆಗೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನಿಮಗೆ ಇಲ್ಲಿ ಟೋಟಲಾಗಿ 2 ಬೆಡ್ರೂಮ್ ಇರೋ ವ್ಯವಸ್ಥೆ ಇರೋ ಒಂದು ಮನೆ ಸಿಗುತ್ತೆ. ಜೊತೆಗೆ ಒಂದು ಕಾಮನ್ ಟಾಯ್ಲೆಟ್ ಹಾಗೂ ಒಂದು ಕಿಚನ್ ಪ್ಲಾನ್ ಸಿಗುತ್ತೆ, ಹಾಗೂ ದೊಡ್ಡದಾದ ಒಂದು ಲಿವಿಂಗ್ ಹಾಲ್ ಪ್ಲೇಸ್ ಇದೆ ಸ್ನೇಹಿತರೆ, ನೋಡ್ಬೋದು ಪ್ಲಾನಲ್ಲಿ. ಜೊತೆಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸೊ ಆರಾಮಾಗಿ ನೀವು ಏನು ಮಾಡ್ಬೋದು, SUV ಕಾರ್ನು ಕೂಡ ಒಂದು ಏನು ಮಾಡ್ಬೋದು, ಸೈಡಲ್ಲಿ ಆರಾಮಾಗಿ ನೀವು ಪಾರ್ಕಿಂಗ್ ಮಾಡ್ಕೊಳ್ಬೋದು. ಅಂದರೆ ನೀವು ಈಸಿಯಾಗಿ ಇಲ್ಲಾಂದರೆ 2 ರಿಂದ 3 ಕಾರ್ನ ನೀವು ಏನು ಮಾಡ್ಬೋದು, ಇಲ್ಲಿ ಪಾರ್ಕಿಂಗ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿರಲ್ಲ. ಸೊ ಬನ್ನಿ ಈಗ ಫಸ್ಟ್ ಫ್ಲೋರ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇದು ಫಸ್ಟ್ ಫ್ಲೋರ್. ನೋಡಿ ಡೈರೆಕ್ಷನ್ ಇದೆಯಲ್ಲ ಮೈನ್ ಡೋರ್, ನೋಡಿ ಸ್ಟೇರ್ ಕೇಸ್ ಕೆಳಗಡೆ ಹೇಗೆ ಬರ್ತಾ ಇದೆಯಲ್ಲ, ಸೊ ಅದೇ ರೀತಿ ನಿಮಗೆ ಮೈನ್ ಡೋರ್ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಮೈನ್ ಡೋರ್ ಸಿಗುತ್ತೆ ನಿಮಗೆ ಈಸ್ಟ್ ಡೈರೆಕ್ಷನಲ್ಲಿ. ಸೊ ಒಳಗಡೆ ಎಂಟ್ರಿ ಆಗ್ತಿ ಸಿಗುತ್ತೆ ನಿಮಗೆ ದೊಡ್ಡದಾದ ಲಿವಿಂಗ್ ಪ್ಲೇಸ್ ಇದೆ. ಜೊತೆಗೆ ಇಲ್ಲಿ ನಿಮಗೆ ಈಸ್ಟ್ ಫೇಸಿಂಗ್ ಮಿಡಲಲ್ಲಿ ವಾಸ್ತು ಪ್ರಕಾರವಾಗಿ ನಿಮಗೆ ಇಲ್ಲಿ ಸಿಗುತ್ತೆ ನಿಮಗೆ ಪೂಜಾ ರೂಮ್ ಕೂಡ ಸಿಗುತ್ತೆ. ಹಾಗೂ ಮೈನ್ ಡೋರ್ ಕೂಡ ನಿಮಗೆ ನಾರ್ತ್, ಅಂದರೆ ವಾಸ್ತು ಪ್ರಕಾರ ನೀವು ನಾರ್ತ್ ಈಸ್ಟ್ ಯಾವ ಡೈರೆಕ್ಷನ್ ಮಾಡ್ಕೊಳ್ಬೋದು. ಸೊ ಈಸ್ಟ್ ಫೇಸಿಂಗಲ್ಲಿ ನಿಮಗೆ ಮೈನ್ ಡೋರ್ ಸಿಗುತ್ತೆ ಆ್ಯಸ್ ಪರ್ ವಾಸ್ತು ಪ್ರಕಾರ. ನಿಮಗೆ ಅಗ್ನಿಮೂಲೆ ಒಳಗೆ ಸಿಗುತ್ತೆ ಕಿಚನ್ ಸ್ನೇಹಿತರೆ, ನೋಡೋಬೋದಿಲ್ಲ ಅಗ್ನಿಮೂಲೆ ಕಿಚನ್ ಇದೆ. ಜೊತೆಗೆ ನಿಮಗೆ ಇಲ್ಲಿ ಯುಟಿಲಿಟಿ ಪ್ಲೇಸ್ ಕೂಡ ಸಿಗ್ತಾ ಇದೆ. ನಂತರ ಇಲ್ಲಿ ನೀವು ಬೆಡ್ರೂಮ್ ಇದೆ ಸ್ನೇಹಿತರೆ. ಬೆಡ್ರೂಮ್ ಬೇಕಾದ್ರೆ ಈ ಫ್ಲೋರೆಲ್ಲ ಬೇಕಾದ್ರೆ ನೀವು ಮಾಡ್ಕೊಳ್ಬೋದು, ಅಥವಾ ಸೆಕೆಂಡ್ ಫ್ಲೋರೆಲ್ಲ ಬೇಕಾದ್ರೆ ಮಾಡ್ಕೊಳ್ಬೋದು. ಮಾಸ್ಟರ್ ಬೆಡ್ರೂಮ್ನ ಅಂದರೆ ಇದು ನಿಮಗೆ ಕುಬೇರ ಮೂಲೆ ಬರುತ್ತಲ್ವಾ, ಸೌತ್ ವೆಸ್ಟ್ ಕಾರ್ನರ್, ಸೊ ಅಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಸೊ ಫ್ಲೋರ್ ಇದೆ ಅಂತೇನಿಲ್ಲ ಸ್ನೇಹಿತರೆ, ಯಾವ ಫ್ಲೋರೆಲ್ಲ ಬೇಕಾದ್ರೆ ನೀವು ಇದನ್ನು ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ಲ, ಸೊ ಈ ಬೆಡ್ರೂಮ್ ಇಲ್ಲೊಂದು ಆಪ್ಷನ್ ಇದೆ, ನೀವು ಯಾವ ರೀತಿ ಬೇಕಾದ್ರೆ ಮಾಡ್ಕೊಳ್ಬೋದು. ಜೊತೆಗೆ ಈ ಫ್ಲೋರ್ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ವಿತ್ ಬಾತ್ರೂಮ್ ಫಂಕ್ಷನ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ನೋಡಲ್ಲ ಸ್ನೇಹಿತರೆ. ಸೊ ಈಗ ಬನ್ನಿ ನಾವು ಸೆಕೆಂಡ್ ಫ್ಲೋರ್ನ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇದು ಸೆಕೆಂಡ್ ಫ್ಲೋರ್. ಇಲ್ಲಿ ನಿಮಗೆ 2 ಬೆಡ್ರೂಮ್ ಇದೆ ಸ್ನೇಹಿತರೆ. ನೀವು ಇಲ್ಲಿ ನೀವು ಏನು ಮಾಡ್ಬೋದು, ಈ ಒಂದು ಬೆಡ್ರೂಮ್ ಇದೆಯಲ್ಲ, ಈ ಒಂದು ಬೆಡ್ರೂಮ್ನ ನೀವು ದೊಡ್ಡದಾಗಿ, ಅಂದರೆ ಇದು ಮಾಸ್ಟರ್ ಬೆಡ್ರೂಮಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಯಾಕಂದರೆ ತುಂಬ ಎಲ್ಲ ಬೆಡ್ರೂಮ್ಗಳಿಗಿಂತ ಸ್ವಲ್ಪ ಮಾಸ್ಟರ್ ಬೆಡ್ರೂಮ್ ದೊಡ್ಡದಾಗಿರ್ಬೇಕಂತ ವಾಸ್ತು ಪ್ರಕಾರ. ಸೊ ಆ ಪ್ರಕಾರವಾಗಿ ನಿಮಗೆ ಈ ಬೆಡ್ರೂಮ್ ದೊಡ್ಡದಾಗಿ ಸಿಗುತ್ತೆ ನಿಮ್ಗೆ ಸ್ನೇಹಿತರೆ. ಆದರೆ ಇಲ್ಲಿ ಒಂದು ಕಿಚನ್ ಇದೆಯಲ್ಲ, ಕಿಚನ್ 2 ಆಪ್ಷನ್ ಇದೆ ಸ್ನೇಹಿತರೆ. ಬೇಕಾದ್ರೆ ನೀವು ಫ್ಲಿಪ್ ಮಾಡ್ಕೊಳ್ಬೋದು. ಕಿಚನ್ ನಿಮಗೆ ಈ ಕಾರ್ನರಲ್ಲಿ ಬೇಡ ಅಂತೇಳಿದ್ರೆ ಈ ಕಿಚನ್ನ ಈ ಕಡೆ ವಾರ್ಡ್ರೋಬ್ ಇದೆಯಲ್ಲ, ಸೊ ಡ್ರೆಸ್ಸಿಂಗ್, ಸೊ ಈ ಕಡೆಗೆ ಶಿಫ್ಟ್ ಮಾಡಿಬಿಟ್ಟು ನೀವು ಡ್ರೆಸ್ಸಿಂಗ್ನ ಆ ಕಡೆಗೆ ಹಾಕ್ಕೊಳ್ಬೋದು ಸ್ನೇಹಿತರೆ. 2 ಆಪ್ಷನ್ ಇದೆ. ಸೊ ಆ ರೀತಿ ನೀವು ಫ್ಲಿಪ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಜೊತೆಗೆ ಇಲ್ಲಿ ನಿಮಗೆ ಫ್ಯಾಮಿಲಿ ಪ್ಲೇಸ್ ಸಿಗುತ್ತೆ ನಿಮಗೆ ಇಲ್ಲಿ. ಜೊತೆಗೆ ನಿಮಗೆ ಇಲ್ಲಿ ಕಡೆ ಒಂದು ಬೆಡ್ರೂಮ್ ಇದೆ, ಜೊತೆಗೆ ಅಟ್ಯಾಚ್ ಟಾಯ್ಲೆಟ್ ವಿತ್ ಬಾತ್ರೂಮ್ ಪ್ಲೇಸ್ ಕೂಡ ಇದೆ. ಆಗ ಸ್ಟೇರ್ಗೆ ಸೇಮ್ ಮಧ್ಯದಲ್ಲಿ ಬರುತ್ತೆ ನಿಮಗೆ. ಸೆಂಟ್ರಲ್ಲಿ ನಿಮಗೆ ಓಪನ್ ಸ್ಕೈ ಸಿಗುತ್ತೆ ಸ್ನೇಹಿತರೆ. ಮೇಲೆ ಟಾಪಿಂದ ನೀವು ಗ್ರೌಂಡ್ ಫ್ಲೋರ್ ಇದೆಯಲ್ವಾ, ಸೊ ಫಸ್ಟ್ ಫ್ಲೋರ್ ಗಂಟೆ ನೀವೇನು ಮಾಡ್ಬೋದು, ಆರಾಮಾಗಿ ಈಸಿಯಾಗಿ ಲೈಟ್ ಸನ್ಲೈಟ್ ಡೈರೆಕ್ಟಾಗಿ ಇಲ್ಲಿ ಬರೋ ರೀತಿ ಮಾಡ್ಕೊಳ್ಬೋದು. ಜೊತೆಗೆ ಫ್ರಂಟಲ್ಲಿ ನಿಮಗೆ ಬಾಲ್ಕನಿ ವ್ಯವಸ್ಥೆ ಕೂಡ ಸಿಗುತ್ತೆ. ಈ ಪ್ಲಾನಲ್ಲಿ ನೋಡ್ಬೋದು ನೀವು ಇಲ್ಲಿ. ಜೊತೆಗೆ ಸ್ನೇಹಿತರೆ, ನಿಮಗೆ ಏನಾದ್ರು ಮನೆ ಪ್ಲಾನ್ ಬೇಕಂತ ನನ್ನ ಒಂದು ಮೊಬೈಲ್ ನಂಬರ್ ನಿಮಗೆ ಡಿಸ್ಪ್ಲೇ ಆಗ್ತಿದೆ, ನೀವು ನಮಗೆ ವಾಟ್ಸಪ್ ಮಾಡ್ಬೋದು. ಸೊ ನಿಮಗೆ ಬೇಕಾದ ಡಿಸೈನಲ್ಲಿ ಹಾಗೂ ವಾಸ್ತು ಪ್ರಕಾರವಾಗಿ ನಾವು ಏನು ಮಾಡ್ತೀರಿ, ಡಿಸೈನ್ನ ನಿಮಗೆ ಮಾಡಿಕೊಡ್ತೀರಿ. ನೋಡೋರಲ್ಲ ಸ್ನೇಹಿತರೆ. ಸೊ ಈಗ ಬನ್ನಿ ನಾವು ಸೆಕೆಂಡ್ ಫ್ಲೋರ್ ನೋಡೋಣ. ನೋಡಿ ಸ್ನೇಹಿತರೆ, ಇದು ಟೆರೆಸ್ ಫ್ಲೋರ್. ಟೆರೆಸ್ ಫ್ಲೋರಲ್ಲಿ ಏನು ಮಾಡಿದ್ದೀರಿ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ವಾಷಿಂಗ್ ಲಾಂಡ್ರಿ ಪ್ಲೇಸ್ ಮಾಡಿದ್ದೀರಿ. ಇಲ್ಲಿ ಬೇಕಾದ್ರೆ ನೀವು ಅಡಿಷನಲ್ ಬೇಕಾದ್ರೆ ಒಂದು ಬಾತ್ರೂಮ್ ಟಾಯ್ಲೆಟ್ ಕೂಡ ಮಾಡ್ಕೊಳ್ಬೋದು. ಅಂದರೆ ಕಾಮನ್ ವಿತ್ ಸ್ವಲ್ಪ ಸ್ಪೇಸ್, ಜಸ್ಟ್ ಎಮರ್ಜೆನ್ಸಿಗೆ ಅಂತ ಒಂದು ಟಾಯ್ಲೆಟ್ ಪ್ಲೇಸ್. ಏನಕ್ಕೆ ಮೇಲ್ಗಡೆ ಬ್ಯಾಲ್ಕನಿ ಒಳಗೆ ಏನಾರು ಪಾರ್ಟಿ ನೀವು ಏನಾರು ಅರೇಂಜ್ಮೆಂಟ್ ಮಾಡ್ತೀನಿ ಅಂದರೆ, ಸೊ ಕೆಳಗಡೆ ಹೋಗೋ ಅವಶ್ಯಕತೆ ಇರಲ್ಲ. ಇಲ್ಲೇ ನಿಮ್ಗೆ ಒಂದು ಅಡಿಷನಲ್ ಆಗಿ ಒಂದು ಟಾಯ್ಲೆಟ್ ಪ್ಲೇಸ್ ಕೂಡ ನಿಮಗೆ ಇದರಲ್ಲಿ ಸೆಟ್ ಮಾಡ್ಕೊಳ್ಬೋದು. ಜೊತೆಗೆ ನಿಮಗೆ ಲಾಂಡ್ರಿ ಕೂಡ ವಾಷಿಂಗ್ ಮಿಷಿನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಜೊತೆಗೆ ನಿಮಗೆ ಫುಲ್ ಓಪನ್ ಸ್ಪೇಸ್ ಇರುತ್ತೆ. ಇದರಲ್ಲಿ ನೀವು ಯಾವ ರೀತಿ ಬೇಕಾದ ಒಂದು ಡಿಸೈನ್ನ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ಜೊತೆಗೆ ಫ್ಯಾಮಿಲಿ ರಿಲೇಟಿವ್ಸ್ ಯಾರಿಗಾದ್ರೂ ಶೇರ್ ಮಾಡಿ. ಸೊ ಇದೇ ರೀತಿ ನೀವು ಪ್ಲ್ಯಾನ್ಸ್ನ ನೀವು ಅಂದರೆ 3Dನ ಮನೇನ ಪ್ರತಿ ಸಲ ಕಟ್ಟೋದಿಲ್ಲ. ಸೊ ಲೈಫ್ ಟೈಮಲ್ಲಿ 1 ಇಲ್ಲ 2 ಕಟ್ತಾರೆ. ಸೊ ಅದರಿಂದ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಒಂದು ಒಳ್ಳೆ ಡಿಸೈನ್ನ ನೀವು ಮನೇನ ಕಟ್ಕೊಳ್ಬೋದು ಸ್ನೇಹಿತರೆ. ಇಲ್ಲಿ ಸಾಕಷ್ಟು ನೀವು ಇನ್ಫಾರ್ಮೇಷನ್ ಐಡಿಯಾಸ್ನ ನೀವು ಇಲ್ಲಿ ನಮ್ಮ ಒಂದು ಈ ಯೂಟ್ಯೂಬ್ ಚಾನಲಿಂದ ನೀವು ತೆಗೆದುಕೊಳ್ಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಜೊತೆ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್.